ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ. ಈ ವರ್ಷದ ಯುಗಾದಿ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಎಲ್ಲ ಸಮಸ್ತ ಕನ್ನಡ ಜನತೆಗೂ, ನಮ್ಮ ಕೋಲಾರದ ಚಿನ್ನದ ನಾಡಿನ ಜನತೆಗೂ ಹಾಗೂ ಎಂಜಿ ನ್ಯೂಸ್ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೊಸ ವರ್ಷವನ್ನು ಜನವರಿ 1ರಿಂದ ಆಚರಿಸುತ್ತಾರೆ. ಆದರೆ ನಮ್ಮ ದೇಶದಲ್ಲಿ ಹೊಸ ವರ್ಷ ಶುರುವಾಗುವುದೇ ಈ ಯುಗಾದಿಯಿಂದ. ನಮ್ಮ ಹಿಂದೂ ಪಂಚಾಂಗದಿಂದ ಹೊಸ ವರ್ಷ ಯುಗಾದಿಯಿಂದ ಪ್ರಾರಂಭವಾಗುತ್ತದೆ. ಚೈತ್ರ ಮಾಸದ ಮೊದಲ ದಿನವೇ ಈ ಯುಗಾದಿ ಹಬ್ಬ. ವಸಂತ ಋತುವಿನಲ್ಲಿ ಶುರುವಾಗುವಂತಹ ಈ ಯುಗಾದಿ ನಮಗೆ ಎಲ್ಲ ಹಬ್ಬಗಳಿಗಿಂತ ಶ್ರೇಷ್ಠವಾದದ್ದು. ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಆರಂಭಿಸುವ ದಿನ ಎಂತಲೂ ಐತಿಹಾಸಿಕ ಬರಹದಿಂದ ಹೇಳುತ್ತಾರೆ. ವನವಾಸ ಮುಗಿದು ಶ್ರೀರಾಮ ಪಟ್ಟಾಭಿಷೇಕವನ್ನು ತೆಗೆದುಕೊಳ್ಳುವ ದಿನವನ್ನು ಯುಗಾದಿ ಹಬ್ಬ ಎಂದು ಆಚರಿಸುತ್ತೇವೆ. ವಿಷ್ಣುವಿನ ಮತ್ಸ್ಯ ಅವತಾರದಲ್ಲಿ ವೇದಗಳನ್ನು ರಕ್ಷಿಸಿದ ದಿನವನ್ನು ಯುಗಾದಿ ಹಬ್ಬ ಎಂತಲೂ ಕರೆಯುತ್ತಾರೆ. ವಸಂತ ಋತುಗಳು ಸಂಪೂರ್ಣವಾಗಿ ಆಗಮಿಸುತ್ತದೆ. ವೈಜ್ಞಾನಿಕವಾಗಿಯೂ ಸಹ ಚಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಎಂದು ನಮ್ಮಲ್ಲಿ ಹಲವೆಡೆ ಆಚರಿಸುತ್ತಾರೆ. ಅಭ್ಯಂಜನ ಸ್ನಾನದ ಮೂಲಕ ಪ್ರಾರಂಭಿಸುತ್ತಾರೆ. ಈ ಕಾಲದಲ್ಲಿ ಹೆಚ್ಚಿನ ಉಷ್ಣಾಂಶದಿಂದ ಎಣ್ಣೆ ದೇಹವನ್ನು ತಂಪು ಮಾಡುತ್ತದೆ. ಈ ಅಭ್ಯಂಜನ ಸ್ನಾನ ಹೊಸ ಬಟ್ಟೆಯನ್ನು ತೊಡುವ ಮೂಲಕ ಹೊಸತನವನ್ನು ಆಗಮಿಸುತ್ತಾರೆ. ಮಾವಿನ ಎಲೆಯ ತಳಿರು ತೋರಣದಿಂದ ಹಚ್ಚ ಹಸಿರಿನಿಂದ ಶೃಂಗಾರಿಸುತ್ತಾರೆ. ಸ್ವಚ್ಛ ಗಾಳಿಯನ್ನು ಮನೆಯಲ್ಲಿ ಪ್ರವೇಶ ಮಾಡುವಂತೆ ಮಾಡುತ್ತದೆ ಈ ಹಚ್ಚ ಹಸಿರು ತೋರಣವು. ದೇವರಿಗೆ ಪೂಜೆಯನ್ನು ಮಾಡುತ್ತಾ ದೇವರಿಗೆ ಯುಗಾದಿ ಪಚ್ಚಡಿಯನ್ನು ನೈವೇದ್ಯವಾಗಿ ಇಟ್ಟು ಬೇವು ಬೆಲ್ಲವನ್ನು ಎಲ್ಲರಿಗೆ ಹಂಚುವುದು ಈ ಹಬ್ಬದ ವಿಶೇಷತೆಯಾಗಿದೆ. ಅಂದರೆ ಎಲ್ಲರಲ್ಲೂ ಸಹ ಕಷ್ಟ ಸುಖವನ್ನು, ನೋವು ನಲಿವನ್ನು ಸಮಾನವಾಗಿ ಸ್ವೀಕರಿಸುವ ಉದಾತ್ತ ಚಿಂತನೆ ಈ ಸಿಹಿ ಕಹಿಯಲ್ಲಿ ಅಡಗಿದೆ. ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿಯೂ ಸಹ ಬೇವಿನಿಂದ ಪಿತ್ತಕೋಶದ ಸಂರಕ್ಷಣೆಯಾಗುತ್ತದೆ. ಹಲವು ಕಾಯಿಲೆಗಳಿಗೆ ಬೇವು ಔಷಧಿಯಾಗಿ ಕೆಲಸ ಮಾಡುತ್ತದೆ. ಬೇವನ್ನು ಬೆಲ್ಲದೊಂದಿಗೆ ಸೇವಿಸುವಾಗ ಪಿತ್ತ ಶಮನವಾಗುತ್ತದೆ. ಬೇವಿನೊಂದಿಗೆ ಬೆಲ್ಲ ಸೇರಿದರೆ ದೇಹವು ವಜ್ರಕಾಯವಾಗುತ್ತದೆ ಎಂದು ವೇದಗಳಲ್ಲಿ ನಾವು ಕೇಳಿದ್ದೀರಿ. ಒಬ್ಬಟ್ಟು, ಸಿಹಿ ತಿಂಡಿಗಳಿಂದ ಹಬ್ಬವನ್ನು ಕುಟುಂಬದವರೊಂದಿಗೆ ಬಹಳ ಸಂಭ್ರಮದಿಂದ ಆಚರಿಸುತ್ತೇವೆ. ಈ ರೀತಿ ಹಲವಾರು ಪೌರಾಣಿಕ ಕಾರಣದಿಂದಲೂ, ವೈಜ್ಞಾನಿಕ ಕಾರಣದಿಂದಲೂ, ನಮ್ಮಲ್ಲಿ ಸಂಭ್ರಮ ಸಂತೋಷ ಮೂಡುವ ಕಾರಣದಿಂದಲೂ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದು ನಮ್ಮಲ್ಲಿ ವಾಡಿಕೆ ಇದೆ. ಹೊಸ ವರ್ಷದೊಂದಿಗೆ, ಹೊಸ ಯೋಚನೆಗಳೊಂದಿಗೆ, ಪ್ರಕೃತಿಯ ಹೊಸ ಸೃಷ್ಟಿಯೊಂದಿಗೆ ನಮ್ಮೆಲ್ಲರಿಗೂ ದೇವರು ಸುಖ ಶಾಂತಿ ನೀಡಲಿ ಈ ಹಬ್ಬದಿಂದ ಎನ್ನುತ್ತಾ ಮತ್ತೊಮ್ಮೆ ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.